ಇಷ್ಟು ದಿನ ಅವಳ ಹತ್ರ ಇರೋ ಮಗು ಈಗಿಲ್ಲ ಅಂದ್ರೆ ಏನರ್ಥ? ಅವಳು ಹೇಳ್ತಾ ಇರೋದು ನಿಜನಾ? ಆ ಮಗುನ ಯಾರು ತಗೊಂಡೋಗಿರ್ಬೋದು? ಒಂದು ಗೊತ್ತಾಗ್ತಾ ಇಲ್ಲ ಅಪ್ಪ. ಮಗು ವಿಷಯ ದಿನ ಕಾಂಪ್ಲಿಕೇಟ್ ಆಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಏನೋ. ಸರಿ, ಮಗುಗೆ ಸಮಯಕ್ಕೆ ಸರಿಯಾಗಿ ಹಾಲು ಕುಡಿಸ್ಬೇಕು, ಚೆನ್ನಾಗಿ ನೋಡ್ಕೊಳ್ಳಿ. ಹಾಂ, ತಾಯಿ ಇಲ್ದಿರೋ ತಬ್ಲಿ ಮಗು ಅಂತ ಅದನ್ನ ಕಡೆಗಣಿಸ್ಬಾರ್ದು. ಆಯ್ತಾಯ್ತು, ಮಗುಗೆ ಏನಾದರೂ ಒಂದು ವ್ಯವಸ್ಥೆ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ನೋಡ್. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಪ್ಪ, ಊರ್ನಲ್ಲಿ ಮಳೆನೇ ಇಲ್ಲ ರೀ. ಅಯ್ಯೋ ಮನೆ ಹಾಳೆ, ಊರ್ಗೋಗ ನಾಟ್ಕಾಡಿ ನಮ್ ಜಾನಿ ಮಲ್ಗೋ ಕತ್ಕೊಂಡು ಹೋಗಿದ್ಯಾ? ಮಗು ಎಲ್ಲೇ? ಅಯ್ಯೋ, ದೇವರಣೆಗೂ ನಾನು ಕತ್ಕೊಂಡು ಹೋಗಿಲ್ಲ ರೀ. ಅಲ್ಲ, ನೀವೇ ನೋಡ್ದಂಗೆ ನಾನು ಈಗ ತಾನೇ ಊರಿಂದ ಬರ್ತಾ ಇದ್ದೀನಿ. ನಾನು ಹೇಗೆ ಮಗುನ್ ಕತ್ಕೊಂಡು ಹೋಗಕ್ಕಾಗುತ್ತೆ? ಹೌದು, ನೀನೇ ಕತ್ಕೊಂಡು ಹೋಗಿರೋದು. ಅಯ್ಯೋ, ದೇವರಣೆ ನನ್ನ ಮಗುನ್ ಕತ್ಕೊಂಡು ಹೋಗಿಲ್ಲ ರೀ. ನೀವೇ ನೋಡ್ತಿರೋ ಹಾಗೆ ನಾನು ಈಗ ತಾನೇ ಊರಿಂದ ಬರ್ತಾ ಇದ್ದೀನಿ. ನನಗೆ ಮಗು ವಿಷಯ ಹೇಗೆ ಗೊತ್ತಿರುತ್ತೆ ಹೇಳಿ? ಗೊತ್ತಿಲ್ವಾ? ಮತ್ತೆ ಫೋನಲ್ಲಿ ಏನೋ ತಬ್ಲಿ ಮಗು ಸರಿಯಾಗಿ ನೋಡ್ಕೊ ಅಂತ ಹೇಳ್ತಿದ್ದೆ. ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಮರ್ಯಾದೆಯಿಂದ ಬಾಯ್ ಬಿಡು. ಮಗುನು ಯಾರ ಹತ್ರ ಬಿಟ್ಟಿದ್ಯಾ ಹೇಳ. ಹೇಳಲಿಲ್ಲ ಅಂದ್ರೆ ಅಲ್ಲೂ ದುಡಿಸ್ಬಿಡ್ತೀನಿ. ಅಯ್ಯೋ, ನಿಮ್ಗೇನ್ರಿ ಆಗಿದೆ? ನಾನು ಮಾತಾಡ್ತಾ ಇದ್ದಿದ್ದು ಜಾನ್ವಿ ಮಗು ಬಗ್ಗೆ ಅಲ್ಲ. ಊರಿಗೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ದೂರದ ಸಂಬಂಧಿಕರದೊಬ್ರದ್ದು ಸಾವಾಗೋಯ್ತು. ಅವ್ರಿಗೊಂದು ಚಿಕ್ಕ ಮಗು ಇತ್ತು. ಆ ಮಗು ಈಗ ತಬ್ಲಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಮಾತಾಡ್ತಿದ್ದೆ ನಾನು, ಜಾನ್ವಿ ಮಗು ಬಗ್ಗೆ ಅಲ್ಲ. ನಿಜನಾ ನೀನು ಹೇಳ್ತಾ ಇರೋದು? ಸುಳ್ಳು ಬೊಗಳ್ದೆ ಅಂತ ಗೊತ್ತಾದ್ರೆ ಅಷ್ಟ ನಿನ್ ಕತೆ. ಅಯ್ಯೋ, ನಾನು ಯಾಕ್ರಿ ಸುಳ್ಳು ಹೇಳಿ? ಬೇಕಿದ್ರೆ ನೀವೇ ಫೋನಲ್ಲಿ ಮಾತಾಡಿ, ಗೊತ್ತಾಗುತ್ತೆ ನಿಮ್ಗೇನೆ. ವಿಷಯ ತಿಳ್ಕೊಳ್ದೆ ಬರ್ತಿದ್ದ ಹಾಗೆ ಬೈತಾರೆ. ನಾನೇನು ಇಲ್ಲಿ ಬಿಟ್ಟಿದ್ದೀನ? ಮುಚ್ಚ ಬಾಯ್, ತೆಗೆದು ಬಿಟ್ಟ ಅಂದ್ರೆ ನೋಡು. ಅಮ್ಮ ಪ್ಲೀಸ್, ಅಲ್ಲಿ ಅಕ್ಕನ ಮಗು ಕಳೆದೋಗಿದೆ. ಅಕ್ಕ ಹುಚ್ಚಿ ಥರ ಆಡ್ತಾ ಇದ್ದಾಳಮ್ಮ. ದಯವಿಟ್ಟು ಇದ್ರಲ್ಲಿ ನಿನ್ನ ಕೈವಾಡ ಏನಾದರೂ ಇದ್ರೆ ಹೇಳ್ಬಿಡಮ್ಮ ಪ್ಲೀಸ್. ಅಯ್ಯೋಯ್ಯೋ, ನಂದು ಎಂಥ ಜನ್ಮನಪ್ಪ. ಗಂಡ ಮಗ ಯಾರು ನನ್ನ ನಂಬ್ತಾ ಇಲ್ಲ. ಇಂಥ ಜನ್ಮ ನನಗ್ ಬೇಕಾ? ಅಯ್ಯೋ ದೇವ್ರೇ, ನನ್ನನ್ನು ಕರ್ಕೊಂಬಿಡಪ್ಪ. ಸಾಕ್ ನಿಲ್ಸೆ ನಿನ್ ನಾಟಕನ. ಮಗು ಕಳೆದೋಗಿದೆ ಅಂತ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಹುಡುಕ್ತಾರೆ. ಶ್ರೀ, ಅಮ್ಮ ಇಂಥ ಕೆಲಸ ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಬರ್ತಿಲ್ಲ. ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಸಾಕ್ಷ್ಯ ತೋರಿಸಿದ್ರಲ್ಲ ಜಾನು, ನಮ್ದಿರೋದಕ್ಕೆ ಹೇಗೆ ಸಾಧ್ಯ ನೀನು? ಅದಲ್ದು ನಿಮ್ಮಮ್ಮ ನಿನ್ನ ವಿಷಯದಲ್ಲಿ ಮಗು ವಿಷಯದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಸ್ವಲ್ಪ ಯೋಚನೆ ಮಾಡು ನೀನೆ. ನಾನೆಲ್ಲೂ ಬರಲ್ಲ ಬಿಡಿ. ನನ್ನ ಯಾಕೆ ಕಳ್ಕೊ ಬರ್ತಿದ್ದೀರಾ? ಸುಮ್ಮನಿರಮ್ಮ. ಜಾನ್ವಿ, ನೀನ್ ಇಲ್ಲೇ ಇದೆಯೇನಮ್ಮ? ನೋಡಮ್ಮ, ಇವರು ನಾನು ನಿನ್ ಮಗುನ್ ಕತ್ತಿದ್ದೀನಿ ಅಂತ ನನ್ನ ಹೇಳ್ಕೊಂಡ್ ಬಂದಿದ್ದಾರೆ. ನೀನಾದ್ರೆ ಹೇಳು ಜಾನ್ವಿ, ನನ್ಗ ಮಗು ಬಗ್ಗೆ ಏನೂ ಗೊತ್ತಿಲ್ಲ ಜಾನ್ವಿ. ಮುಚ್ಚು ಬಾಯಿ, ಅದೆಷ್ಟು ಮಾತಾಡ್ತಾ ಇದೀಯಾ ನೋಡು. ಬಾಯಿ ಮುಚ್ಕೊಂಡಿಲ್ಲ ಅಂತಂದ್ರೆ ಲಾಕಪ್ ಒಳಗಡೆ ಹಾಕ್ಬಿಟ್ಟು ಲಾಠಿ ರುಚಿ ತೋರಿಸ್ಬೇಕಾಗುತ್ತೆ. ಸರ್, ಅದೇನೋ ಸಾಕ್ಷಿ ಸಿಕ್ಕಿದೆ ಅಂದ್ರಲ್ಲ, ಏನು ಸರ್ ಅದು? ಹೌದು, ಇರಿ ಆ ಎಮ್ಮನ್ ಕರ್ಕೊಂಬರ. ನೋಡಮ್ಮ, ಅವತ್ತು ಮಗು ಕರ್ಕೊಂಡೋದ್ರಲ್ಲ, ಇವರೇನಾ? ಭಯ ಪಡಬೇಡ, ಕರೆಕ್ಟಾಗಿ ನೋಡಿ ಹೇಳು.
ಹಲೋ, ಪೊಲೀಸ್ನವ್ರು ಬಂದಿದ್ರಂತೆ. ನಿಮ್ಗೆ ಹೆಂಗೆ ಗೊತ್ತಾಯಿತು? ಕೆಲಸ ನಿನಗೆ ಒಪ್ಪಿಸ್ಬಿಟ್ಟು ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂದ್ಕೊಂಡ್ಯಾ? ನಾನೆಲ್ಲನೂ ವಾಚ್ ಮಾಡ್ತಾ ಇರ್ತೀನಿ. ಅದೆಲ್ಲ ಈಗ ಬೇಡ. ಪೊಲೀಸವ್ರು ಏನು ಕೇಳಿದ್ರು, ನೀ ಏನು ಹೇಳ್ದೆ ಅದನ್ನು ಹೇಳು. ಅದು ನೋಡು, ನಾವಿಬ್ಬರು ಕೆಲಸ ಮಾಡ್ತಿರೋದು ಒಂದೇ ಬಾಸ್ಗೋಸ್ಕರ. ನನ್ನ ಹತ್ರ ಯಾವ ವಿಚಾರನೂ ಮುಚ್ಚಿಡೋ ಹಾಗಿಲ್ಲ. ಹಾಗೇನಾದರೂ ಮಾಡಿ ಪ್ಲ್ಯಾನ್ ಹಾಳಾದರೆ ನಿನ್ನನ್ನು ಈ ಕೇಸಲ್ಲಿ ಸಿಕ್ಕಾಕ್ಸೋ ಹಾಗೆ ಮಾಡ್ತೀನಿ. ಅಯ್ಯೋ, ಹಾಗೇನಾದರೂ ಮಾಡಿಬಿಟ್ಟಿರಾ? ನನ್ನಿಂದ ಏನಾಗಬೇಕು ಹೇಳಿ. ಅಲ್ಲಿ ಏನು ನಡೀತೋ ಅದನ್ನು ಹೇಳು. ಹೇಯ್, ನಮ್ಮ ಕೈಯಿಂದ ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ಯಾ? ನೀನು ಪಾತಾಳದಲ್ಲಿ ಅಡಗಿದ್ರು ನಿನ್ನನ್ನು ಮಾತ್ರ ನಾನು ಬಿಡಲ್ಲ. ನಾನು ಯಾವ ಮಗನೂ ಕದ್ದಿಲ್ಲ, ಯಾವ ಮಗನೂ ನನ್ನ ಹತ್ರ ಇಲ್ಲ. ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಬೇಕು. ನಾವೇನು ಹೇಳಿದ್ವಾ ನೀ ನಮ್ಮ ಮಗುನ ಕದ್ದಿದ್ಯಾ ಅಂತ? ನೀನಾಗ ನೀನೇ ನಮ್ಮ ಮಗು ಕದ್ದಿಲ್ಲ ಅಂತ ಹೇಳ್ತಿದ್ಯಲ್ಲ. ಅಂದರೆ ನಮ್ಮ ಮಗು ಬಗ್ಗೆ ನಿನಗೆ ಗೊತ್ತಿದೆ ಅಂತ ಕನ್ಫರ್ಮ್ ಆಯಿತು. ನಿಜ ಹೇಳು, ನಿನ್ನ ಹತ್ರ ಇದ್ದಿದ್ದು ನಮ್ಮ ಮಗು ತಾನೇ? ಹೌದು ಸರ್, ನಿಮ್ಮದೇ ಮಗು. ಅವ್ರು ಬಂದು ಹೋದ್ಮೇಲೆ ನಂಗೆ ಹೆದರಿಕೆ ಜಾಸ್ತಿ ಆಗಿದೆ. ಆ ಭಯಕ್ಕೆ ನಿಮ್ಮ ವಿಷಯನ ಹೇಳ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಹೇಳು, ನನಗೇನು ಭಯ ಇಲ್ಲ. ನೀವೇನು ಪೊಲೀಸ್ ಕೇಳ್ತೀನಿ ಅಂದ್ರೂ ಎದ್ರಲ್ವಲ್ಲ? ಆ ಭಯ ಇದ್ದಿದ್ರೆ ಇಂಥ ವ್ಯವಹಾರಕ್ಕೆ ಕೈ ಹಾಕ್ತಾ ಇರಲಿಲ್ಲ. ನೋಡು, ಈಗ ನಾನು ಹೇಳೋ ವಿಷಯನ ಸರಿಯಾಗಿ ಕೇಳಿಸ್ಕೊ. ಆ ಪೊಲೀಸವರು ಮತ್ತೆ ಬಂದು ಆ ಹೆಂಗಸು ಯಾರು ಅಂತ ವಿಚಾರಿಸಿದ್ರೆ, ಈಗ ಒಂದು ಫೋಟೋನ ನಿನ್ನ ಫೋನಿಗೆ ಕಳಿಸ್ತೀನಿ. ಅದನ್ನು ನೀನು ಪೊಲೀಸವ್ರಿಗೆ ತೋರಿಸ್ಬೇಕು. ಒಂದು ವೇಳೆ ಆ ಫೋಟೋದಲ್ಲಿರೋ ಹೆಂಗಸು ನಿನ್ನ ಕಣ್ಮುಂದೆ ಬಂದರೂ ನೀನು ಅವಳನ್ನ ಗುರ್ತು ಹಿಡಿದು ಹೇಳಬೇಕು. ಹಾಗಾದರೆ ನೀವು ಕಳಿಸೋದು ನಿಮ್ಮ ಫೋಟೋ ಅಲ್ಲ, ಬೇರೆ ಫೋಟೋನಾ? ಹೌದು. ಯಾಕೆ? ಅದೆಲ್ಲ ನಿಂಗೆ ಬೇಡವಾದ ವಿಚಾರ. ಹೇಳ್ದಷ್ಟು ಮಾಡು. ನೀನು ಮಾಡೋ ಕೆಲಸಕ್ಕೆ ನಿಂಗೆ ಸೇರಬೇಕಾಗಿರೋ ದುಡ್ಡು ಸೇರುತ್ತೆ. ಆಯಿತಾ? ಸರಿ. ಈಗಲೇ ಫೋಟೋ ಕಳಿಸ್ತೀನಿ. ನೋಡಮ್ಮ, ನೀನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ರಕ್ಷಣೆಗೆ ನಾವಿದ್ದೀವಿ. ಸರಿಯಾಗಿ ನೋಡಿ ಗುರ್ಸು, ಅವತ್ತು ಆ ಮಗು ತಗೊಂಡೋಗಿ ದ್ಯೂರೇನಾ ಅಂತೇಳಿ. ಹೌದು ಸರ್, ಈ ಅಮ್ಮನೆ ಮಗು ತಗೊಂಡೋಗಿದ್ದು. ಅಯ್ಯೋ ಮನೆ ಹಾಳಿ, ಯಾಕೆ ಸುಳ್ಳು ಬಗ್ಳುತ್ತಾ ಇದ್ಯಾ? ನಾನು ಇವಳನ್ನ ನೋಡ್ತಾ ಇರೋದು ಇದೇ ಮೊದಲು, ಅಂಥದ್ರಲ್ಲಿ ಮಗುನ ನನ್ನ ಕೈಲಿ ಕೊಟ್ಟೆ ಅಂತ ಸುಳ್ಳು ಹೇಳ್ತಿದ್ಯಾ? ತೆಗೆದು ಬಾರ್ಸಿ. ಸಾಕು, ಸುಮ್ಮನಿರಮ್ಮ. ಇಲ್ಲಿ ವಿಚಾರಣೆ ಮಾಡಬೇಕಾಗಿರೋದು ನಾವು, ನೀನಲ್ಲ. ಏನಮ್ಮ, ನಿಜ ಹೇಳ್ತೀಯ ತಾನೇ ನೀನು? ನಾನ್ಯಾಕೆ ಸರ್ ಸುಳ್ಳು ಹೇಳ್ತೀನಿ? ಲಾಲಿ ಲಾಲಿ ಜೋ ಜೋ ಲಾಲಿ. ನೋಡಿದ್ಯಾಕಂದ ನನ್ನ ಎದುರು ಹಾಕ್ಕೊಂಡ್ರೆ ಎಂಥ ಸ್ಥಿತಿ ಬರುತ್ತೆ ಅಂತ. ಅಯ್ಯೋಯ್ಯೋ, ಇದನ್ನು ನಾನು ನಿನಗೆ ಹೇಳ್ತಾ ಇಲ್ಲ, ನಿಮ್ಮ ಅಜ್ಜಿಗೆ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮಮ್ಮ ಜಾನ್ವಿ ಇದ್ದಾಳಲ್ಲ, ಅವ್ರ ಚಿಕ್ಕಮ್ಮ ಸುನಂದಮ್ಮನಿಗೆ ಹೇಳ್ತಾ ಇದ್ದೀನಿ.